ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಇವತ್ತು ನಾವೊಂದು ಆರ್ಟಿ ಸ್ಪೆಷಲ್ ಅಂದರೆ ಪತ್ರೊಡ್ಡೆ ಮಾಡುವ. ನಾನು ಪತ್ರೊಡ್ಡೆ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಹೊಸಬರಾಗಿದ್ದರೆ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ರೆಸಿಪಿಯನ್ನು ವಾಚ್ ಮಾಡಿ. ಈಗ ನಾವು ಹೇಗೆ ಮಾಡೋದಂತ ತೋರಿಸಿ. ಈಗ ನಾನು ನಮ್ಮದೇ ಇದರಲ್ಲಿ ಸೈಟಲ್ಲಿ ನಾನು ಇದು ಕೇಸುವಿನ ಎಲೆಯನ್ನು ತೆಗಿತಾ ಇದ್ದೇನೆ. ಅಂದರೆ ಫಸ್ಟಿಗೆ ನಾವು ಕೇಸುವಿನ ಎಲೆಯನ್ನು ತೆಗೆದು ಚೆಂದ ಮಾಡಿ ವಾಶ್ ಮಾಡಿ ತರಬೇಕು. ಅದಕ್ಕೋಸ್ಕರ ನಾನು ಕೇಸುವಿನ ಎಲೆಯನ್ನು ತೆಗಿತಾ ಇದ್ದೇನೆ. ಈಗ ನಾನು 1 kg ಅಷ್ಟು ನಾವು ಊಟ ಮಾಡುವ ಅಕ್ಕಿಯನ್ನು ಹಾಕಿದ್ದೇನೆ. ಅಂದರೆ ಬೆಳ್ತಿಗೆ ಅಕ್ಕಿ ಅಲ್ಲ, ಬಾಯ್ಲ್ಡ್ ರೈಸ್ ಉಂಟು, ಅದನ್ನು ಹಾಕಿದ್ದೇನೆ. ಅದೀಗ ಚೆಂದ ಒಂದು 6-7 ಗಂಟೆ ಚೆಂದ ನೆನೆದಿದೆ. ಈಗ ನೆನೆದಾದ ಅದನ್ನು ವಾಶ್ ಮಾಡಿ ಆದ ನಂತರ ಅದನ್ನೀಗ ನಾವು ಕಡಿಲಿಕ್ಕೆ ಹಾಕುವ. ಅಂದರೆ ಅದು ನಾವು ಚೆಂದ ಕಡಿಬೇಕು ಅದನ್ನು. ಅದಕ್ಕೆ ನಾವು ಕಡಿಯುವಾಗ ಅದಕ್ಕೆ ಪ್ರೊಸೆಸಿಂಗ್ ಉಂಟು. ಒಂದು 3 ಮೆಣಸು ಮತ್ತು ಸ್ವಲ್ಪ ಒಂದು ಚಿಕ್ಕದಾದ ಒಂದು ಹುಳಿ ಹಾಕಬೇಕು. ಯಾಕಂದರೆ ಅದು ಕೇಸರಿ ಮೇಲೆ ನಮಗೆ ಕೆರೆತದೆ, ಅದಕ್ಕೋಸ್ಕರ. ಈಗ ನಾವು ಅದನ್ನು ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡಿ ಚೆಂದ ಮಾಡಿ ಮಿಕ್ಸಿಯಲ್ಲಿ ಮಾಡ್ಬೋದು, ಗ್ರೈಂಡರಲ್ಲಿ ಮಾಡ್ಬೋದು. ಮತ್ತು ಅದಕ್ಕೊಂದು ಉಪ್ಪು ಹಾಕಬೇಕು. ಯಾಕಂದರೆ ಒಂದು 2 ಸ್ಪೂನಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅದನ್ನು ಚೆಂದ ಗ್ರೈಂಡ್ ಆಗಬೇಕು. ಈಗ ನಾವು ಕೇಸುವಿನ ಎಲೆಯನ್ನು ಚೆಂದ ವಾಶ್ ಮಾಡಬೇಕು. ಯಾಕಂದರೆ ಅದರಲ್ಲಿರುವ ಬಲೆಗಳು ಮತ್ತು ಚಿಕ್ಕ ಚಿಕ್ಕ ಕೀಟಗಳು ಇರ್ತದೆ, ಅದಕ್ಕೋಸ್ಕರ. ಈಗ ನಾನು ಅದನ್ನು ಚೆಂದ ಮಾಡಿ ವಾಶ್ ಮಾಡ್ತಾ ಇದ್ದೇನೆ. ಈಗ ವಾಶ್ ಮಾಡಿ ಈಗ ಅದನ್ನು ಕೂಡ ಕಟ್ ಮಾಡಬೇಕು. ಕಟ್ ಮಾಡೋದಾದರೆ ನಾವು ಅದನ್ನೀಗ ಚೆಂದ ಮಾಡಿ ಒಂದೇ ಥರ ಅದನ್ನು ಒಂದು ರೋಲ್ ಥರ ಹಿಡಿದು ಅದನ್ನು ನಾವು ಕಟ್ ಮಾಡಬೇಕು. ಚಿಕ್ಕದಾಗಿ ನಾವು ಅದನ್ನು ಚಾಕುವಿನಲ್ಲಿ ಕಟ್ ಮಾಡಬೇಕು. ಈಗ ನೋಡಿ, ನಾನು ಎಷ್ಟು ಚಿಕ್ಕದು ಮಾಡಿ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಹಾಗೆ ನೀವು ಸಹ ಟ್ರೈ ಮಾಡಬೇಕು. ಹಾಗೆಯೇ ತುಂಬ ಚೆಂದ ಬರ್ತದೆ. ಇದೆಲ್ಲ ನಾವು ಆಟಿ ತಿಂಗಳಲ್ಲಿ ಮಾಡುವಂಥ ಸ್ಪೆಷಲ್ ಪತ್ರೊಡ್ಡೆ. ಬಾಕಿ ತಿಂಗಳಲ್ಲೆಲ್ಲ ನಮಗೆ ಇದು ಸಿಗೋದು ಸಹ ಇಲ್ಲ, ನಾವು ಮಾಡೋದು ಸಹ ಇಲ್ಲ, ಕಡಿಮೆ. ಈ ಆಟಿ ತಿಂಗಳಲ್ಲಿ ಇದನ್ನು ಜಾಸ್ತಿಯಾಗಿ ಮಾಡ್ತಾರೆ. ಹಾಗೆ ನೋಡಿ, ಇದನ್ನು ನಾವು ಚಿಕ್ಕದಾಗಿ ಕಟ್ ಮಾಡಬೇಕು. ತುಂಬ ಚೆಂದ ಬರ್ತದೆ. ನಾವು ಎಷ್ಟು ಚಿಕ್ಕದು ಕಟ್ ಮಾಡಿದ್ರೆ ಅಷ್ಟು ಚೆಂದ ಬರ್ತದೆ. ನಾವು ದೊಡ್ಡ ಕಟ್ ಮಾಡಿದ್ರೆ ನಮ್ಮ ಬಾಯಿ ಸಿಗ್ತದಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ನಾವು ಇದನ್ನು ಕಟ್ ಮಾಡಬೇಕು. ಇದಕ್ಕೆ ಮತ್ತು ನಾವು ಇದನ್ನು ನಾವು ಕಡ್ದಿಟ್ಟಂತಹ ಬಂದ ಉಂಟಲ್ಲ ಅಕ್ಕಿದ್ದು, ಅದಕ್ಕೆ ನಾವು ಮಿಕ್ಸ್ ಮಾಡಲಿಕ್ಕೆ ಉಂಟು. ಈಗ ನೋಡಿ, ಈಗ ಅದು ಕಡ್ದಾಯಿತು. ಅದಕ್ಕೆ ನಾವು ಮೆಣಸು ಹಾಕಿದ್ದೇವಲ್ಲ, ಆಗ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಬಂದಿದೆ. ಈಗ ಅದಕ್ಕೆ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಆಗಬೇಕು. ಅದು ನಾವು ಮಿಕ್ಸಿಯಲ್ಲಿ ಕಡಿದ್ರೆ ನಮ್ಮದು ಈ ಬಂದ ಸ್ವಲ್ಪ ನೀರು ಥರ ಬರ್ತದೆ. ಈಗ ನಾನು ಅದನ್ನು ಗ್ರೈಂಡರಲ್ಲಿ ಕಡ್ದಿದ್ದರಿಂದ ಅದು ಬಂದ ಸ್ವಲ್ಪ ಗಟ್ಟಿ ಬಂದಿದೆ. ಈಗ ನಾವು ಇನ್ನೊಂದು ಎಲೆ ಉಂಟು, ತೆಕ್ಕಿ ಅಂತ ಹೇಳ್ತಾರೆ, ಅದಕ್ಕೆ ನಾವು ಇದನ್ನು ಅಂಟಿಸಬೇಕು ಗಟ್ಟಿ ಥರ. ಯಾಕಂದರೆ ಇದನ್ನು ಅಂಟಿಸಿ ಇನ್ನೊಮ್ಮೆ ನಾವು ಇದನ್ನು ಬೇಯಿಸ್ಲಿಕ್ಕೆ ಇಡಲಿಕ್ಕೆ ಉಂಟು. ಈಗ ನೋಡಿ, ನಾವು ಇದನ್ನು ಇನ್ನೊಂದು ಎಲೆಗೆ ಅಂಟಿಸಬೇಕು ಎಲ್ಲವನ್ನು. ಈಗ ಎಲ್ಲವನ್ನು ಅಂಟಿಸಿ ಆದಂದರೆ ಈಗ ನಾವು ಅದಕ್ಕೆ ಇದು ಒಂದು ತೊಂದರೆಯಲ್ಲಿ ಇಟ್ಟಿದ್ದೇವೆ. ಆ ತೊಂದರೆಗೆ ನಾವು ಅದಕ್ಕೆ ಹಾಕಿ ಇದನ್ನೆಲ್ಲ ಬೇಯಿಸಬೇಕು. ನೋಡಿ, ಹೀಗೆ ಮಡಚಿಟ್ಟಾಯಿತು. ನಾವು ಮಸಾಲೆಯನ್ನು ಗಟ್ಟಿ ಥರ ಮಾಡಿದರೆ ಅದು ಸ್ವಲ್ಪ ಸಹ ಆಚೆ ಹೋಗೋದಿಲ್ಲ. ಸ್ವಲ್ಪ ನೀರು ಥರ ಮಾಡಿದರೆ ಸ್ವಲ್ಪ ನಮ್ಮದು ಅದು ಅದಳೆಯಲ್ಲಿ ಬಿಡ್ತದೆ. ಅದಕ್ಕೋಸ್ಕರ ನಾನು ಗಟ್ಟಿ ಅದನ್ನು ಮಾಡಿದ್ದು. ಗ್ರೈಂಡರಲ್ಲಿ ಕಡಿದ್ರೆ ತುಂಬ ಚೆಂದ ಬರ್ತದೆ, ಅದಕ್ಕೋಸ್ಕರ. ಆಪ್ಷನಲ್ಲು ಇದ್ದವರು ಇಲ್ಲದವರು ಮಿಕ್ಸಿಯಲ್ಲಿ ಕಡಿಬೋದು. ಹಾಗೆ ಈಗ ಅದನ್ನು ಚೆಂದ ಮಾಡಿ ಈಗ ಬಾಯಿ ಮುಚ್ಚಿಡಬೇಕು. ಬಾಯಿ ಮುಚ್ಚಿಟ್ಟು ಅದು ಸ್ವಲ್ಪ ಒಂದು 10-15-20 ನಿಮಿಷದ ಬೇಯಬೇಕು. ಈಗ ಅದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡಿಕೊಳ್ಳುವ. ಈಗ ಮಸಾಲೆ ರೆಡಿ ಮಾಡುವಾಗ ಇದಕ್ಕೊಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ, ಮತ್ತು 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಮೆತ್ತೆ, ಮತ್ತು ಒಂದು 5-6 ಮೆಣಸು ಹಾಕಿ ಅದೇ ಗ್ರೈಂಡರಿಗೆ ನಾವು ಪುನಃ ತೆಂಗಿನ ತುರಿ, ಒಂದು ದೊಡ್ಡ ತೆಂಗಿನಕಾಯಿ ಅರ್ಧ ಕಟ್ ಮಾಡಿ ಅದನ್ನು ಹಾಕಬೇಕು. ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಆದ ನಂತರ ಈಗ ನೋಡಿ, ಅದು ಸಹ ನಮ್ಮದು ನಾವಾಗ ಇಟ್ಟಂತಹ ಇದು ಸಹ ಬೇಯ್ತಾ ಬಂತು ನೋಡಿ. ಈಗ ಹೇಗೆ ಬಂದಿದೆ ನೋಡಿ ಕಲರ್, ಸ್ವಲ್ಪ ಎಲ್ಲೋ ವೈಟ್ ಸ್ವಲ್ಪ ಥರ ಪಿಂಕ್ ಹಾಗೆ ಎಲ್ಲ ಬಂದಿದೆ. ತುಂಬ ಚೆಂದ ಬಂದಿದೆ. ಈಗ ಅದಕ್ಕೆ ನಾವು ಉಪ್ಪು, ಮೆಣಸು ಮತ್ತು ಹುಳಿ ಎಲ್ಲ ಹಾಕಿದ್ದೇವಲ್ಲ, ಈಗ ಚೆಂದ ಅದು ಹಿಡಿದಿರ್ತದೆ. ಈಗ ಇದನ್ನು ನಾವು ಕಟ್ ಮಾಡಿ ಈಗ ಬೇರೆದಕ್ಕೊಂದು ಕಟ್ ಮಾಡಿ ಹಾಕಬೇಕು. ಯಾಕಂದರೆ ಈಗ ನಮಗೆ ಪುನಃ ಅದನ್ನು ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ. ಇದ್ರ ಪ್ರೊಸೆಸ್ ನಮಗೆ ತುಂಬ ಉಂಟು. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಈಗ ನಾವು ಅದನ್ನೆಲ್ಲ ಒಂದು ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ಅದು ತಣ್ಣಗಾಗಬೇಕು. ಆದ ನಂತರ ನಾವು ಅದನ್ನು ಕಟ್ ಮಾಡಬೇಕು. ಅದು ನಮಗೆ ಬಿಸಿ ಆಗ್ತದೆ.
ಅದಕ್ಕೋಸ್ಕರ ಈಗ ನಾವು ಅದನ್ನು ಕಟ್ ಮಾಡಿ ಎಲ್ಲ ಇದು ಕಟ್ ಮಾಡಿ ಇಟ್ಟಿದ್ದೇವೆ. ಈಗ ಇದನ್ನು ಇನ್ನು ನಾವು ಇದಕ್ಕೆ ನಮ್ಮದು ಮಸಾಲಕ್ಕೆ ಹಾಕುವ. ಈಗ ನಾವು ಕೆಂಪು ಮಸಾಲೆಯನ್ನು ಸಹ ಕರೆದಿಟ್ಟಿದ್ದೇನೆ. ಈಗ ನಾನು ಅದನ್ನು ಈಗ ಅದಕ್ಕೆ ನೋಡಿ, ಈಗ ನಾವು ಫಸ್ಟಿಗೆ ಅದಕ್ಕೆ ಎಣ್ಣೆ ಹಾಕಬೇಕು ಅಂತ ದೊಡ್ಡದು, ಅಂದರೆ ನಮ್ಗೆ ಸ್ವಲ್ಪ ದೊಡ್ಡ ಪಾತ್ರೆ ಅಗಲ ಪಾತ್ರೆ ಇದ್ದರೆ ಒಳ್ಳೆಯದು. ಯಾಕಂದರೆ ಇದನ್ನು ನಮಗೆ ಮಗುಚಬೇಕಲ್ಲ, ಅದಕ್ಕೋಸ್ಕರ. ಇಲ್ಲದ್ರೆ ಚಿಕ್ಕದಿಟ್ಟರೆ ಅದು ನಮಗೆ ಇದರದ್ದು ಪತ್ರೊಡೆ ತುಂಡು ಉಂಟಲ್ಲ, ಅದೆಲ್ಲ ಅದಕ್ಕೆ ಮಗುಚಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಈಗ ಅದಕ್ಕೆ ನಾವು ಸ್ವಲ್ಪ ಒಂದು ದೊಡ್ಡ ಹೆಚ್ಚಿದಂಥ ನೀರುಳ್ಳಿಯನ್ನು ಹಾಕಬೇಕು. ಮತ್ತು ಇದು ಸಾಸಿವೆಯನ್ನು ಹಾಕಬೇಕು. ನಾನು ಹಾಕಿದ್ದೇನೆ, ಅದು ಜಸ್ಟ್ ನಮ್ಮದು ಇದರಲ್ಲಿ ಮಿಸ್ ಆಯಿತು ವೀಡಿಯೋದಲ್ಲಿ. ಈಗ ನಾನು ಕರೆದಿಟ್ಟಂಥ ಮಸಾಲೆಯನ್ನು ಸಹ ಅದಕ್ಕೆ ಹಾಕ್ತೇನೆ. ಈಗ ಮಸಾಲೆ ಚೆಂದ ಇದು ಇದಾಗಬೇಕು, ಚೆಂದ ಬೇಯಬೇಕು. ಅದು ಬೆಂದಾದ ನಂತರ ನಾವು ಇದನ್ನು ಈ ಕೆಸುವಿನ ಪತ್ರೊಡೆಯನ್ನು ಅದಕ್ಕೆ ನಾವೀಗ ಅದಕ್ಕೆ ಹಾಕಬೇಕು. ಈಗ ಅದರ ಮೇಲೆಗೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕು. ಉಪ್ಪು ನೋಡಿಕೊಂಡು ಹಾಕಿ, ಯಾಕಂದರೆ ನಾನು ಆಗ ಮಸಾಲೆಗೆ ಸಹ ಹಾಕಿದ್ದೇನೆ, ಕಡಿವಾಗ ಸಹ ಹಾಕಿದ್ದೇನೆ. ಅದಕ್ಕೋಸ್ಕರ ಈಗ ನೋಡಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲವನ್ನು. ಈಗ ಒಂದು 5 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ಮಸಾಲೆ ಚೆಂದ ಬೆಂದಿದೆಲ್ಲ. ಈಗ ಜಸ್ಟ್ ಇದು ಮಾತ್ರ ಆಗಲಿಕ್ಕೆ ಇರೋದು, ಅದಕ್ಕೆ ಎಲ್ಲಿಕ್ಕೆ ಮಾತ್ರ ಇರೋದು. ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಬೇಕು. ಈಗ ನೋಡಿ ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ಟೇಸ್ಟ್ ಸರ್ವ್ ಮಾಡು, ಸ್ವಲ್ಪ ಟೇಸ್ಟ್ ನೋಡು ಹೇಗೆ ಆಗಿದೆ ಅಂತ ನೋಡು, ಗೊತ್ತಾಗ್ತದಲ್ಲ. ಅದಕ್ಕೋಸ್ಕರ ಈಗ ಟೇಸ್ಟ್ ಮಾಡ್ತೇನೆ ನಾನು. ತುಂಬ ಚೆಂದ ಬಂದಿದೆ ಅಂತ ಅನಿಸ್ತಾ ಉಂಟು. ಈಗ ಅದಕ್ಕೆ ಟೇಸ್ಟನ್ನು ಮಾಡುವ ನಾವು. ಅಂದರೆ ಬಿಸಿ ಬಿಸಿಯಾಗಿ ಉಂಟು ಈಗ. ಸೊ ನೀವು ಸಹ ಟ್ರೈ ಮಾಡಿ ಹೀಗೆ ಟ್ರೈ ಮಾಡಿ. ಈಗ ನಾನು ನೋಡಿ ಈಗ ಟೇಸ್ಟ್ ಮಾಡ್ತಾ ಇದ್ದೇನೆ, ಹೇಗುಂಟಂತ ನಿಮಗೆ ನಾನು ನೋಡಿ ಹೇಳ್ತೇನೆ. ಈ ಟೈಮಲ್ಲಿ ಎಲ್ಲರೂ ಇದನ್ನು ಟ್ರೈ ಮಾಡ್ತಾರೆ ಆಲ್ಮೋಸ್ಟು, ಯಾಕಂದರೆ ಇದು ಕೆಸುವಿನ ಪತ್ರೊಡೆ, ಇದು ಚೆಂದ ಆಗ್ತದೆ. ಇದು ಆಟ ತಿಂಗಳಲ್ಲಿ ಮಾಡುವಂಥ ಸ್ಪೆಷಲ್. ಈಗ ನೋಡಿ ತುಂಬ ಚೆಂದ ಬಂದಿದೆ. ಸೊ ಇದು ಸ್ವಲ್ಪ ಹುಳಿ ಆಗಬೇಕು, ಯಾಕಂದರೆ ನಮಗೆ ಕೆರೆತದಲ್ಲ. ಅದಕ್ಕೋಸ್ಕರ ಇದೀಗ ಬಿಸಿ ಬಿಸಿ ಉಂಟು. ಬಿಸಿಯನ್ನು ಸ್ವಲ್ಪ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ, ಆದರೂ ನಾನು ನಿಮ್ಮ ಎದುರಲ್ಲಿ ಟ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಹೊಸಬರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲನ್ನು ವಾಚ್ ಮಾಡಿ. ಓಕೆ, ಟೇಕ್ ಕೇರ್, ಬೈ.